ಶಿವಮೊಗ್ಗ ಜಿಲ್ಲೆಯಲ್ಲಿ ಪರಿಸರ ಸಂರಕ್ಷಣೆ ಮತ್ತು ಪಶ್ಚಿಮ ಘಟ್ಟಗಳ ಉಳಿವಿಗಾಗಿ ನಡೆಸುತ್ತಿರುವ ಹೋರಾಟಕ್ಕೆ ಸ್ಪಂದಿಸಿರುವ ಸಂಸದ ಬಿವೈ ರಾಘವೇಂದ್ರ ಅವರಿಗೆ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಅಭಿನಂದನೆ ಸಲ್ಲಿಸಿದ್ದಾರೆ. ವಿವಾದಿತ ಯೋಜನೆಗೆ ಕೇಂದ್ರ ಸರ್ಕಾರ ಇದುವರೆಗೂ ಅನುಮತಿ ನೀಡಿಲ್ಲ ಎಂಬ ಸಂಸದರ ಹೇಳಿಕೆಯನ್ನು ಅವರು ಸ್ವಾಗತಿಸಿದ್ದಾರೆ. ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಕೆಎಸ್ ಈಶ್ವರಪ್ಪ, ಕೇಂದ್ರ ಸರ್ಕಾರದ ತಜ್ಞರ ಸಮಿತಿಯು ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಯು ಆರ್ಥಿಕವಾಗಿ ಲಾಭದಾಯಕವಲ್ಲ ಎಂದು ವರದಿ ನೀಡಿದೆ. ಅಲ್ಲದೆ ಕೇಂದ್ರ ವನ್ಯಜೀವಿ ಮಂಡಳಿಯ ಐಎಫ್ಎಸ್ ಅಧಿಕಾರಿ ಪ್ರಣೀತಾ ಕೌರ್ ಅವರು ಅಧ್ಯಯನ ನಡೆಸಿ ಯೋಜನೆಯಿಂದ ಅಪಾರ ಪರಿಸರ ನಾಶವಾಗುವುದರಿಂದ ಯಾವುದೇ ಕಾರಣಕ್ಕೂ ಅನುಮತಿ ನೀಡಬಾರದು ಎಂದು ಶಿಫಾರಸು ಮಾಡಿರುವುದು ಪರಿಸರ ಪ್ರೇಮಿಗಳಿಗೆ ಜಯ ಸಿಕ್ಕಂತಾಗಿದೆ ಎಂದು ಈಶ್ವರಪ್ಪ ತಿಳಿಸಿದರು. ಈ ಯೋಜನೆಯ ವಿರುದ್ಧ ಬಂಗಾರಮಕ್ಕಿಯ ಮಾರುತಿ ಗುರೂಜಿ, ಮೂಲೆಗದ್ದೆಯ ಅಭಿನವ ಚನ್ನಬಸವ ಸ್ವಾಮೀಜಿ, ಬೆಕ್ಕೆನಕಲ್ ಮಠದ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಸ್ವಾಮಿಗಳು ಸೇರಿದಂತೆ ಅನೇಕ ಗಣ್ಯರು ಹಾಗೂ ಪರಿಸರ ಹೋರಾಟಗಾರರಾದ ಎಟಿ ರಾಮಸ್ವಾಮಿ, ಸಂಜಯ್ ಗುಬ್ಬಿ ಅವರು ನಡೆಸಿದ ಸತ್ಯಾಗ್ರಹಗಳು ಕೇಂದ್ರದ ಗಮನ ಸೆಳೆಯುವಲ್ಲಿ ಯಶಸ್ವಿಯಾಗಿವೆ. ನ್ಯಾಯಾಲಯಗಳು ಕೂಡ ಸದ್ಯಕ್ಕೆ ಯಾವುದೇ ಚಟುವಟಿಕೆ ನಡೆಸದಂತೆ ನಿರ್ಬಂಧ ಹೇರಿರುವುದು ಆಶಾದಾಯಕ ಬೆಳವಣಿಗೆಯಾಗಿದೆ. ಪಶ್ಚಿಮ ಘಟ್ಟಗಳ ಮೇಲಾಗುವ ದುಷ್ಪರಿಣಾಮಗಳ ಕುರಿತು ಪರಿಸರ ಹೋರಾಟಗಾರರ ನಿಯೋಗವು ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಚರ್ಚಿಸಲು ಬಯಸಿದೆ. ಈ ನಿಟ್ಟಿನಲ್ಲಿ ಸಂಸದ ಬಿವೈ ರಾಘವೇಂದ್ರ ಅವರು ಪ್ರಧಾನಿಗಳ ಭೇಟಿಗೆ ಸಮಯ ನಿಗದಿಪಡಿಸಿಕೊಡಬೇಕು ಎಂದು ಈಶ್ವರಪ್ಪ ತಿಳಿಸಿದರು. ಒಂದು ಸಣ್ಣ ಬ್ರೇಕ್ ನಂತರ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಏನ್ ಹೇಳಿದ್ರು ಕೇಳೋಣ ಬನ್ನಿ. ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿಒಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ಅಂತ, ಮ್ಯಾಂಗೋ ಲೀಫ್ ಫಾರೆಸ್ಟ್ ಪ್ರೊಪರೇಟರ್ ಮಾತಾಡ್ತಾ ಇರೋದು. ನಮ್ ಕಂಪನಿ ಇವತ್ತಿಗೆ ಸ್ಟಾರ್ಟ್ ಆಗಿ 14 ಇಯರ್ಸ್ ಆಯ್ತು. ಇಲ್ಲಿವರೆಗೂ ನಾವು ಟೋಟಲ್ 10,000 ಪಾಸ್ಪೋರ್ಟ್, 50,000 ಪ್ಲಸ್ ಡೊಮೆಸ್ಟಿಕ್ ಮತ್ತೆ ಇಂಟರ್ನ್ಯಾಷನಲ್ ಪ್ಯಾಕೇಜ್ ಮಾಡಿದೀವಿ. ನೀವು ನಿಮ್ಮ ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗ್ಬೇಕಾ, ನೀವು ಎಂಜಾಯ್ ಮಾಡ್ಬೇಕಾ, ಇದೇ ಮಾರ್ಚ್ 28, 29 ಶಿವಮೊಗ್ಗದ ರಾಯಲ್ ಆರ್ಕಿಡ್ ನಡೀತಿರುವಂತ ಮ್ಯಾಂಗೋ ಲೀಫ್ ಫಾರೆಸ್ಟ್ ಬುಕಿಂಗ್ ಹಬ್ಬಕ್ಕೆ ಬನ್ನಿ. ಬುಕಿಂಗ್ ಮೇಳದಲ್ಲಿ ಅಡ್ವಾಂಟೇಜ್ ಏನು, ನಿಮಗೆ 5 to 10% ಡಿಸ್ಕೌಂಟ್ ಸಿಗುತ್ತೆ, ಗ್ರೂಪ್ ಡಿಪಾಸಿಟ್ಸ್ ಇರುತ್ತೆ. ಆಮೇಲೆ ನೀವು ಡೈರೆಕ್ಟ್ ಆಗಿ ವೆಂಡರ್ ಹತ್ರ ಮಾತಾಡೋದ್ರಿಂದ ನಿಮ್ದೇ ಕಸ್ಟಮೈಸ್ ಪ್ಯಾಕೇಜ್ ನ ಮಾಡ್ಕೋಬಹುದು. ಮತ್ತೆ ಕಾಂಪ್ಲಿಮೆಂಟರಿ ನಿಮಗೆ ಗಿಫ್ಟ್ ಇರುತ್ತೆ. ನಾವು ವುಮೆನ್ಸ್ ಡೇ ಮಂತ್ ಆಗಿರೋದ್ರಿಂದ ಲೇಡೀಸ್ಗೋಸ್ಕರ ಸ್ಪೆಷಲ್ ಗ್ರೂಪ್ ಗಳು ಮಾಡ್ತಾ ಇದೀವಿ. ಸ್ಪೆಷಲ್ ಗಿಫ್ಟ್ ಇದೆ, ಆಮೇಲೆ ಗಿಫ್ಟ್ ವೋಚರ್ಸ್ ಇದಾವೆ, ಕ್ಯಾಶ್ ವೋಚರ್ಸ್ ಇದಾವೆ. ಬಟ್ ಮ್ಯಾಂಗೋ ಲೀಫ್ ಅಲ್ಲೇ ಯಾಕೆ ಬರಬೇಕು, ನಿಮ್ಗೆ ಕ್ವಶನ್ಸ್ ಬರ್ಬೋದು. ಯಾಕೆ ಬರಬೇಕು ಅಂದ್ರೆ ಪ್ರತಿಯೊಂದು ಗ್ರೂಪ್ ಅಲ್ಲಿ ನಮ್ದು ಕನ್ನಡ ಗೈಡ್ ಇರ್ತಾರೆ. ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಸೌತ್ ಇಂಡಿಯನ್ ಫುಡ್ ಕೊಡ್ತೀವಿ ನಾವು. ಪ್ರತಿಯೊಂದು ಗ್ರೂಪ್ ಅಲ್ಲೂ ನಾವು ಕೇರ್ ತಗೊಂತೀವಿ. ಈಗ ದೊಡ್ಡವರು ಇರ್ಬೋದು, ಸಣ್ಣರು ಇರ್ಬೋದು, ಕರ್ಕೊಂಡು ಹೋಗಿದ ವಾಪಸ್ ಬರೋದು ಜವಾಬ್ದಾರಿ ನಮ್ದೇ ಆಗಿರುತ್ತೆ. ಆ ಮೇಳದಲ್ಲಿ ಬಂದ್ರೆ ಡಿಸ್ಕಸ್ ಮಾಡಿ ವೆಜ್ ಗ್ರೂಪ್ ಮತ್ತೆ ಲೇಡೀಸ್ ಗ್ರೂಪ್ ನ ಸಪರೇಟ್ ಆಗಿ ಮಾಡ್ಕೊಡ್ತೀವಿ. ಟ್ರಾವೆಲಿಂಗ್ ಅಂದ್ರೆ ರೇಡಿಯೋ ಅಯೋಡಿನ್ ಥೆರಪಿ, ನಿಖರವಾಗಿ ಪರಿಗಣನೆ, ನೇರ ಚಿಕಿತ್ಸೆ, ಹೈಪರ್ ಥೈರಾಯ್ಡಿಸಂ ಮತ್ತು ಥೈರಾಯ್ಡ್ ಕ್ಯಾನ್ಸರ್ಗೆ ಸೂಕ್ತ ಚಿಕಿತ್ಸೆ ಹಾಗೂ ಆರೈಕೆ ನಮ್ಮ ನಂಜಪ್ಪ ಲೈಫ್ ಕೇರ್ ನಲ್ಲಿ ಲಭ್ಯ. ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಸಾಗರ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686629090. ವಾಸವಿ ಪಬ್ಲಿಕ್ ಸ್ಕೂಲ್, ಕೋಟೆ ರೋಡ್, ಶಿವಮೊಗ್ಗ. Bringing excellence to student. Admission open 2026-27. Nursery to 10th standard.
program, safe and supportive community, holistic character development, fun activities, track students' performances with Class Sati, celebrate their progress, attractive discount on single fee payment. For admission, contact 97421 51421 9900862246 9964586181. ಇನ್ನೊಂದು ಬಹಳ ಗಂಭೀರವಾದ ವಿಚಾರ. ನಮ್ಮ ಶಿವಮೊಗ್ಗದ ಎಂಪಿಗಳಾದ BY ರಾಘವೇಂದ್ರ ಅವರು ಈ ಒಂದು ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಬಗ್ಗೆ ಕೇಂದ್ರ ಸರ್ಕಾರ ಅನುಮತಿ ಕೊಟ್ಟಿಲ್ಲ ಅನ್ನೋ ಸಂತೋಷದ ವಿಚಾರವನ್ನ ಸಾರ್ವಜನಿಕ ಬಹಿರಂಗವಾಗಿ ಹೇಳಿದ್ದಾರೆ. ನಾನು ಅವ್ರಿಗೆ ಅಭಿನಂದನೆಗಳು ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ. ಒಂದು ಗೊಂದಲ ಇತ್ತು, ಕೇಂದ್ರ ಸರ್ಕಾರದ ರೋಲ್ ಇಲ್ಲಿ ಇದ್ರಲ್ಲಿ ಏನಿದೆ, ಪರ್ಮಿಷನ್ ಕೊಟ್ಬಿಟ್ಟಿದಾರಾ ಅಂತ. ನನಗೆ ಗೊತ್ತಿತ್ತು ಕೇಂದ್ರ ಸರ್ಕಾರ ಯಾವುದು ಕೊಟ್ಟಿಲ್ಲ ಅಂತ. ಆದ್ರೆ ಅಧಿಕೃತವಾಗಿನೇ ಲೋಕಸಭಾ ಸದಸ್ಯರು ಹೇಳಿದಕ್ಕೋಸ್ಕರ ನಾನು ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತೇನೆ. ಜೊತೆಗೆ ಅವರು ಶಿವಮೊಗ್ಗ ಜಿಲ್ಲೆಯಲ್ಲೂ ಸಾಕಷ್ಟು ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ಈ ಯೋಜನೆ ಅಕಸ್ಮಾತ್ ಆದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲದೆ ಪಶ್ಚಿಮ ಘಟ್ಟಕ್ಕೆ ತುಂಬಾ ಅನ್ಯಾಯ ಆಗತ್ತೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಯೋಜನೆ ಆಗಬಾರ್ದು. ಅದಕ್ಕೋಸ್ಕರ ಈ ಯೋಜನೆ ಬಗ್ಗೆ ಈಗಾಗಲೇ ನಿವೃತ್ತ ನ್ಯಾಯಾಧೀಶರುಗಳಾದಂಥ ಶ್ರೀಯುತ ಸಂತೋಷ್ ಹೆಗ್ಡೆ ಅವರು, ಶ್ರೀಯುತ ಗೋಪಾಲ್ ಗೌಡ್ರು, ಅದೇ ರೀತಿ AT ರಾಮಸ್ವಾಮಿ ಅವರು, ಸಂಜಯ್ ಗುಬ್ಬಿ, ಕೃಪಾಕರ ಸೇನಾನಿ, ಪರಶುರಾಮೇಗೌಡರು, ಈ ರೀತಿ ಅನೇಕರು ಹಿರಿಯರು ಈ ಒಂದು ವಿಚಾರದಲ್ಲಿ ಸಾಕಷ್ಟು ಹೋರಾಟಗಳು ಮಾಡಿದ್ದಾರೆ. ಜೊತೆಗೆ ನಮ್ಮ ಜಿಲ್ಲೆಯ ಶ್ರೀಯುತ ಕುಮಾರಸ್ವಾಮಿ ಅವರು, ಅದೇ ರೀತಿ ಶ್ರೀಪತಿ ಅವರು, ಎಲ್ಲ ಪರಿಸರಕ್ಕಾಗಿ ನಾವು ಅನ್ನಂತ ಹೋರಾಟಗಾರರು, ರಾಷ್ಟ್ರಭಕ್ತ ಬಳಗನ್ನು ಕೂಡ ಹೋರಾಟಗಳು ಮಾಡಿದ್ ನಿಮ್ಗೆಲ್ಲ ಗೊತ್ತಿದೆ. ನಿನ್ನೆ ನಾವು ಹೋರಾತ್ರಿ ಧರಣಿ ಕೂಡ ಮಾಡಿದ್ವಿ. ನಾವೆಲ್ಲ ರಾತ್ರಿ ಮಲಗಿದ್ದು ನಿಮ್ಗೆ ಖುಷಿಯಿಂದ ಫೋಟೋಗಳು ಕೂಡ ಹಾಕಿದ್ದೀರಿ, ನೋಡಿದೆ ನಾನು. ಇರ್ಲಿ, ನಾನು ಯಾಕಿದ್ ನಿಮ್ ಗಮನಕ್ಕೆ ತರ್ತಾ ಇದ್ದೀನಿ ಅಂತಂದ್ರೆ, ನಮ್ಮ ಜಿಲ್ಲೆಯ ಎಂಪಿಗಳು ಬಹಳ ಆಕ್ಟಿವ್ ಆಗಿರುವಂತಹ MP, ಒಳ್ಳೆ ಕೆಲಸ ಸಾಕಷ್ಟು ಮಾಡಿದ್ದಾರೆ. ಇದು ಒಂದು ಸಮಸ್ಯೆಯನ್ನು ಪರಿಹಾರ ಕೂಡ ಮಾಡೋ ದಿಕ್ಕಿನಲ್ಲಿ ಕ್ಲಿಯರ್ ಮಾಡಿದ್ದಾರೆ. ಇದು ಕೇಂದ್ರ ಸರ್ಕಾರ ಅನುಮತಿ ಕೊಟ್ಟಿಲ್ಲ. ಆದ್ರೆ ಅಷ್ಟಕ್ಕೆ ನಿಲ್ಲಬಾರದು. ಈಗಾಗಲೇ ಇದ್ರ ಬಗ್ಗೆ ಹೈಕೋರ್ಟ್ ಅಲ್ಲಿ KPCಗೆ ಒಂದು ರೀತಿಯ ಛೀಮಾರಿ ಹಾಕಿ ಜೂನ್ 10 ಒಳಗಾಗಿ ಈ ವಿಷಯದ ಬಗ್ಗೆ ಸೂಕ್ತವಾದ ವಿವರಣೆ ಕೊಡಬೇಕು, ಅಲ್ಲಿ ತನಕ ಏನೂ ಚಟುವಟಿಕೆ ಮಾಡಬಾರ್ದು ಅನ್ನಂತ ನೇರವಾಗಿ ಛೀಮಾರಿ ಹಾಕಿದ್ದಾರೆ. ಇದು ಹೈಕೋರ್ಟ್ ಮಾಡಿರಂತ ಒಂದು ವ್ಯವಸ್ಥೆ. ಇದ್ರ ಜೊತೆಗೆ ಕೇಂದ್ರ ಸರ್ಕಾರದ ತಜ್ಞರ ಸಮಿತಿ ಈ ಯೋಜನೆ ಆರ್ಥಿಕವಾಗಿ ಕಾರ್ಯಸಾಧುವಲ್ಲ ಅಂತ ವರದಿ ಕೂಡ ನೀಡಿದೆ. ಕೇಂದ್ರ ವನ್ಯಜೀವಿ ಮಂಡಳಿ IFS ಅಧಿಕಾರಿ ಶ್ರೀಮತಿ ಪ್ರಣೀತಾ ಕೌರ್ ಅವರ ಅಧ್ಯಯನ ನಡೆಸಿ ಈ ಒಂದು ವಿಚಾರವನ್ನು ತಿಳಿಸಿದ್ದಾರೆ. ಹಾಗಾಗಿ ಇದನ್ನು ಕೂಡ ಗಮನದಲ್ಲಿ ಇಟ್ಟುಕೊಂಡು ರಾಜ್ಯದ ನಮ್ಮ MP ಅವರು ಗಮನಿಸಬೇಕು. ಮೂರನೇದು, ಅನೇಕ ಮಹಾಪುರುಷರು, ಸಾಧು ಸಂತರು, ಮಾರುತಿ ಗುರುಜಿ ಬಂಗಾರಮಕ್ಕಿ ಇವರು ಹೇಳಿಕೆ ಕೊಟ್ಟಿದ್ದಾರೆ. ಈ ಯೋಜನೆ ಏನಾದ್ರು ಕೂಡ ಆರಂಭ ಆಗಂತ ಪರಿಸ್ಥಿತಿ ಬಂದ್ರೆ ನಾನು ಹೆಣದ ಮೇಲೆನೆ ಈ ಒಂದು ಕಾರ್ಯ ನಡೀಬೇಕು. ಇನ್ನು ಶಿವಮೊಗ್ಗ ಜಿಲ್ಲೆ ಅನೇಕ ಸಾಧು ಸಂತರು, ಅಭಿನವ ಚನ್ನಬಸವ ಸ್ವಾಮೀಜಿ ಮೂಲೆಗದ್ದೆ, ಮಲ್ಲಿಕಾರ್ಜುನ ಮುರುಘಾನಂದ ಸ್ವಾಮಿಗಳು ಬೆಕ್ಕಿನ ಕಲ್ಮಠ, ಈ ರೀತಿ ಅನೇಕ ಸ್ವಾಮೀಜಿಗಳು ಕೂಡ ಈ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ. ಇದನ್ನೇನಾದ್ರೂ ಕೂಡ ಅನುಮತಿ ಕೊಡಂತ ವ್ಯವಸ್ಥೆ ಆಯ್ತು ಅಂತಂದ್ರೆ ಕರ್ನಾಟಕದಲ್ಲಿ ಶಿವಮೊಗ್ಗ ಜಿಲ್ಲೆ ಹತ್ತಿ ಉರಿಯತ್ತೆ. ಎಚ್ಚರಿಕೆ ಕೊಡೋಕೆ ಇಷ್ಟಪಡ್ತೀನಿ. ಯಾವ ಕಾರಣಕ್ಕೂ ಈ ಒಂದು ಯೋಜನೆ ಆಗಕ್ ನಾವ್ ಯಾರು ಬಿಡಲ್ಲ. ನಾನು ಇಷ್ಟು ಮಾತ್ರ ಹೇಳ್ತೀನಿ, ಬಂಗಾರಮಕ್ಕಿಯ ಪೂಜ್ಯ ಗುರುಜಿ ಅವ್ರಿಗೆ ನಿಮ್ ಹೆಣ ಅದ್ರ ಮೇಲೆ ಕಾರ್ಯ ಆಗಕ್ ಬಿಡಲ್ಲ. ಮುಂಚೆ ನಮ್ ಹೆಣ ಕೊಡೋಕ್ಕೂ ನಾವು ತಯಾರಿದ್ದೀವಿ. ಸಾಕಷ್ಟು ಜನ ಇವತ್ತು ಈ ಹೋರಾಟದಲ್ಲಿ ಧುಮುಕಿದ್ದಾರೆ. ಅದಕ್ಕೋಸ್ಕರ ಇದು ಶಿವಮೊಗ್ಗ ಜಿಲ್ಲೆನಲ್ಲಿ ಆಗ್ತಿರಂತ ಈ ಒಂದು ಆಗ್ಬೇಕು ಅಂತ ರಾಜ್ಯ ಸರ್ಕಾರದ ಕೆಲವು ವ್ಯಕ್ತಿಗಳು ಹಣದ ದಾಹಕ್ಕೆ ಮಾಡ್ತಿರಂತ ಕೆಲಸ ಇದು. 10,600 ಕೋಟಿ ಅನ್ನೋದೊಂದು ಈಗಾಗಲೇ ಹೇಳಿದ್ದಾರೆ. ಇನ್ನೆಷ್ಟು ಕೋಟಿ ತನಕ ಹೋಗುತ್ತೋ ಗೊತ್ತಿಲ್ಲ ಇದು. ಅದಕ್ಕೋಸ್ಕರ ಹಣದ ದಾಹಕ್ಕೆ ಮಾಡ್ತಿರಂತ ಈ ವ್ಯಕ್ತಿಗಳಿಗೆ ರಾಜ್ಯ ಸರ್ಕಾರದ ಕೆಲವು ಮಂತ್ರಿಗಳು ಮತ್ತು KPC ಅಧಿಕಾರಿಗಳು ಮಾಡ್ತಿರಂತ ಕುತಂತ್ರ. ಇನ್ನು ಕೇಂದ್ರದ ಪರ್ಮಿಷನ್ ಬಂದಿಲ್ಲ, ಟೆಂಡರ್ ಕರೆದ್ಬಿಟ್ಟಿದ್ದಾರೆ. ಈ ಎಲ್ಲ ಅಂಶವನ್ನು ಕೂಡ ನಾನು ಮಾನ್ಯ MP ಅವರಿಗೆ ಪ್ರಾರ್ಥನೆ ಮಾಡ್ತೀನಿ, ನೀವು ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರ ಹತ್ರ ಒಂದು ಡೆಲಿಗೇಷನ್ ತಗೊಂಡ್ವಿ.
ಅದಕ್ಕೆ ಸಂತೋಷ್ ಹೆಗ್ಡೆ ಅವ್ರು ಬರ್ಬೋದು, ಗೋಪಾಲ್ ಗೌಡ್ರು ಬರ್ಬೋದು, ಅದೇ ರೀತಿ ಹಿರೇಮಠ ಅವ್ರು ಬರ್ಬೋದು, ಎಲ್ಲ ಈಗ ಹೇಳಿದಲ್ಲ ಅನೇಕ ಮಠಾಧಿಪತಿಗಳು ಎಲ್ಲ ಈ ಒಂದು ಪರಿಸರವಾದಿಗಳು ಎಲ್ಲರೂ ಕೂಡ ಖಂಡಿತ ನಾವು ಕರ್ಕೊಂಡ್ ಬರ್ತೀವಿ ಅವ್ರನ್ನ. ನೀವು ಎಂಪಿಗಳಿದ್ದೀರಿ, ಶಿವಮೊಗ್ಗ ಜಿಲ್ಲೆ ಸಮಸ್ಯೆ ಆಗಿರೋದ್ರಿಂದ ಪಶ್ಚಿಮ ಘಟ್ಟದ್ದು ಸೇರಿಸಿ ಪ್ರಧಾನಮಂತ್ರಿಗಳ ಹತ್ರ ನಾವು ಮಾತಾಡ್ಬೇಕಾಗತ್ತೆ. ಈ ಇದಕ್ಕೆ ನೀವೊಂದು ಪ್ರಯತ್ನ ಮಾಡಬೇಕು. ನಿಮ್ ಪ್ರಯತ್ನ ನೀವು ಕೈ ಹಾಕಿದ್ದೆಲ್ಲೂ ಯಶಸ್ವಿ ಆಗಿದೆ. ನಾನು ನಿಜಕ್ಕೂ ಟೀಕೆ ಮಾಡ್ತಿಲ್ಲ. ಅವ್ರು ಒಂದ್ಸರಿ ಡೆಲ್ಲಿ ಹೋಗ್ಬಿಟ್ಟು ಬಂದ್ರೆ ಶಿವಮೊಗ್ಗ ಜಿಲ್ಲೆ ಒಂದು ಪ್ರಾಜೆಕ್ಟ್ ಅಂದ್ರು ಅಂತ ಅಷ್ಟು ಹೆಮ್ಮೆ ನಮ್ಮೆಲ್ಲರೂ ಕೂಡ. ಅಂತ ಒಳ್ಳೆ ಎಂಪಿ ಇದ್ದಾರೆ. ಇದನ್ನು ನೀವು ಪ್ರಯತ್ನ ಮಾಡಲೇಬೇಕು. ಇದು ನಿಮ್ ಕರ್ತವ್ಯ, ಸುಮ್ಮನೆ ಕೊಡಕ್ಕಾಗಲ್ಲ. ಕೇಂದ್ರ ಪರ್ಮಿಷನ್ ಕೊಟ್ಟಿಲ್ಲ ಅನ್ನೋ ಮಾತು ಹೇಳಿದಿರಿ, ಸಂತೋಷ. ಇವರೆಲ್ಲರೂ ಕೂಡ ಕುತಂತ್ರಗಳು ನಡೆಸಿ ಅಧಿಕಾರಿಗಳ ಮಟ್ಟದಲ್ಲೇನೆ ಇದನ್ನ ತಂದು ಬಿಟ್ರೆ ಆಮೇಲೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಆಗ್ತಿರುವಂತ ಹಿಂಸೆಗಳಿಗೆ, ದೊಡ್ಡ ಹೋರಾಟಕ್ಕೆ ಅವಕಾಶ ಆಗಬಾರದು. ಅದಕ್ಕೋಸ್ಕರ ದೊಡ್ಡ ದೊಡ್ಡ ಹಿರಿಯ ನ್ಯಾಯವಾದಿಗಳನ್ನ, ಹೈಕೋರ್ಟ್ ನ್ಯಾಯವಾದಿ, ರಿಟೈರ್ಡ್ ನ್ಯಾಯವಾದಿಗಳನ್ನ, ಸಾಧು ಸಂತರನ್ನ, ಪರಿಸರವಾದಿಗಳನ್ನ ಒಂದು ನಿಯೋಗದಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತೇಳಿ ನಾನು ನಮ್ಮ ಲೋಕಸಭಾ ಸದಸ್ಯರಾದ ಬಿ.ವೈ. ರಾಘವೇಂದ್ರ ಅವರಿಗೆ ನಾನು ಪ್ರಾರ್ಥನೆ ಮಾಡ್ತೇನೆ.